ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ 2 ವಾರಗಳಿಂದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇದೆ. ಈಗಾಗಲೇ ನಾಕೌಟ್ ಪಂದ್ಯಾವಳಿ ಮುಕ್ತಾಯವಾಗಿದ್ದು ಕ್ವಾರ್ಟರ್ ಫೈನಲ್ ಪಂದ್ಯಾವಳಿ ಈಗ ಆರಂಭವಾಗಿದೆ. ಈ ಒಂದು ಪಂದ್ಯಾವಳಿ ಈಗ ದಂಗೆಗೆ ಕಾರಣ ಆಗ್ತಾ ಇದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಿಂದ ದಂಗೆ ಆಗ್ತಾ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇಸ್ಲಾಂ ದೇಶ ಮೊರೊಕ್ಕೋವನ್ನ ಮಣಿಸಿ ಸೆಮಿಫೈನಲ್ ಅನ್ನ ಪ್ರವೇಶಿಸಿದೆ ಫ್ರಾನ್ಸ್. ಒಂದ್ ಕಡೆ ಮೊರಾಕೊ ಸೋಲ್ತಾ ಇದ್ದಂತೆ ಮುಸ್ಲಿಂ ವಲಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರಂತೆ. ಪ್ಯಾರಿಸ್, ಲಂಡನ್ನಲ್ಲಿ ಸಿಕ್ಕ ಕಡೆ ಹಿಂಸಾಚಾರ ನಡೆಸಿದ್ದು, ಕಾರು, ಬೈಕ್, ಸಾರ್ವಜನಿಕ ಸ್ಥಳಗಳನ್ನ ಧ್ವಂಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಕ್ಕ ಕಡೆ ಕಲ್ಲು ತೂರಾಟ ನಡೆಸಿ ದಾಂಧಲೆಯನ್ನ ನಡೆಸಿದ್ದಾರೆ ಮುಸ್ಲಿಂ ವಲಸಿಗರು. ಈಗ ಪ್ರತಿಭಟನಾಕಾರರನ್ನ ಚದುರಿಸುವುದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಯುಎಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆದಿತ್ತು. ಬಟ್ ಆ ಪಂದ್ಯ ಈಗ ದಂಗೆಗೆ ಕಾರಣವಾಗ್ತಾ ಇದೆ. ಅಲ್ಲ, ಆಟ ಆಡದೆ ಎಂಟರ್ಟೈನ್ಮೆಂಟ್ಗೋಸ್ಕರ, ಬಟ್ ಆಟದಲ್ಲಿ ಸೋತ್ರು ಅಂತ ಈ ಪರಿ ಹುಚ್ಚಾಟವನ್ನ ಮೆರೀತಾರೆ. ಅಲ್ಲಿ ಪೊಲೀಸರಿಗೆ ಕಂಟ್ರೋಲ್ ಮಾಡೋದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆ ಮುಸ್ಲಿಂ ವಲಸಿಗರು ಹುಚ್ಚಾಟವನ್ನ ಮೆರೀತಾ ಇದ್ದಾರೆ. ಅಲ್ಲಿರೋ ಬಸ್ ಸ್ಟ್ಯಾಂಡ್ಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಅಲ್ಲಿರೋ ಕಾರ್ಗಳನ್ನೆಲ್ಲ ಎತ್ತೆತ್ತು ಬಿಸಾಕಿ ಅವುಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಅದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಶಬ್ಬೀರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಅಲ್ಲ, ಫಿಫಾ ವಿಶ್ವಕಪ್ ನಲ್ಲಿ ಮೊರಾಕೊ ಸೋಲ್ತು ಅಂತ ಈ ಪರಿ ದಂಗೆ ಹೇಳೋದಕ್ಕೆ ಕಾರಣ ಏನು? ಸದ್ಯ ಅಲ್ಲಿ ಹೇಗಿದೆ ಸಿಚುವೇಶನ್? ನೋಡಿ, ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ಪ್ರಯತ್ನಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನೋಡಿ, ಫಿಫಾ ವಿಶ್ವಕಪ್ನ ಕ್ರೇಜ್ ಜಗತ್ತಿನಲ್ಲಿ ಯಾವ ಪ್ರಮಾಣದಲ್ಲಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಮತ್ತೆ ಈ ರೀತಿಯಾದಂಥ ವಿಶ್ವಕಪ್ ಪಂದ್ಯಾವಳಿಗಳಾಗಬೇಕಾದಂಥ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಿಂದ ಈ ಮ್ಯಾಚ್ಗಳನ್ನು ಕೂಡ ನೋಡಲಿಕ್ಕೆ ಬಂದಿರ್ತಾರೆ. ಅದೇ ರೀತಿ ಮೊರಾಕೊ ಮತ್ತು ಫ್ರಾನ್ಸ್ನ ನಡುವೆ ಸೆಮಿಫೈನಲ್ ಮ್ಯಾಚ್ ಏನಿತ್ತು ಅದನ್ನು ನೋಡಲಿಕ್ಕೂ ಕೂಡ ಭಾಳಷ್ಟು ಜನ ವಲಸಿಗರು ಕೂಡ ಅಲ್ಲಿಗೆ ಬಂದಿದ್ರು. ಸೊ ಈ ಸಂದರ್ಭದಲ್ಲಿ ಯಾವಾಗ ಫ್ರಾನ್ಸ್ ಮೊರಾಕೋವನ್ನು ಸೋಲಿಸುತ್ತೆ, ಈ ಸಂದರ್ಭ ಆಕ್ರೋಶಗೊಂಡಂತ ಕ್ರೀಡಾಭಿಮಾನಿಗಳು ಒಂದು ರೀತಿ ದೊಡ್ಡ ಪ್ರಮಾಣದ ದಾಂಧಲೆಯನ್ನ ಕೂಡ ಎಬ್ಸಿರುವಂತದ್ದು. ಇದರಲ್ಲಿ ವಿಶೇಷವಾಗಿ ಮೊರಾಕೊ ಸೋತ ಆಕ್ರೋಶದಿಂದ ಹೊರಗಡೆಯಿಂದ ಬಂದಂತ ಜನರು ಲಂಡನ್ ಮತ್ತೆ ಪ್ಯಾರಿಸ್ ನಲ್ಲಿ ದೊಡ್ಡ ಪ್ರಮಾಣದ ದಾಂಧಲೆಯನ್ನ ಮಾಡಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನೆಲ್ಲವನ್ನ ಕೂಡ ಹಾನಿಗೊಳಿಸುವಂತದ್ದು ಅಥವಾ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದರ ಬೆನ್ನಲ್ಲೇ ಪೊಲೀಸರು ಕೂಡ ತೀವ್ರ ಸ್ವರೂಪದಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಅಥವಾ ಈ ದಾಂಧಲೆ ಎಬ್ಸೋರನ್ನ ತಡೆಯುವಂತ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಜನರನ್ನ ಚದುರಿಸುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಈಗ ಪರಿಸ್ಥಿತಿ ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಬಂದಿದೆ. ನಯನ.